ನನ್ಗೆ ಮಧ್ಯ ಒಬ್ಬನ ಟ್ರೋಲ್ ಮಾಡಿ ನನ್ಗೆ ಮುಸ್ಲಿಮ್ಸು ಅಮ್ಮನ್ಗೆ ಬಿಡಿಸ್ಬಿಟ್ಟ ಇದ್ರಲ್ಲಿ. ಯಾರಮ್ಮನ್ನ? ನಮ್ಮಮ್ಮನ ಓಕೆ. ಹಾ. ಒಬ್ಬನ ಟ್ರೋಲ್ ಮಾಡ್ದ ಮುಸ್ಲಿಮ್ಸ್ ಅವ್ರುವೆ. ಓಕೆ. ನಮ್ಮಮ್ಮ ಮಾತಾಡ ಬಿಟ್ಬಿಟ್ರು. ನಿಮ್ಮಮ್ಮ ನಿಮ್ ಹತ್ರ ಮಾತಾಡ್ತಾ ಇಲ್ಲ? 4 ವರ್ಷ ಈಗ್ಲೂ ಮಾತಾಡ್ತಾ ಇಲ್ಲ? ಇವಾಗ ನಮ್ಮ ಮಗಳ ಮದ್ವೆಗೆ ಬಂದ್ರು, ಮಗಳು ಮಾತಾಡಿದ್ರು. ಏನು ಅಂದ್ರೆ ಏನು ಜಾಸ್ತಿ ಇಲ್ಲ. ಹಾ. ಆಯ್ತು ಅಂತ ಅದ್ರಲ್ಲಿ ಆತರ ಒಂದು ಹಲ್ಟ್ ಆಯ್ತು ನಂಗೆ. ನಮ್ಮ ಯಜಮಾನ್ರಿಗೆ ಯಾರೋ ಅವ್ರ ಫ್ರೆಂಡ್ ಅದಕ್ಕೆ ಏನ್ ಈ ತರ ಕುಡಿತವ್ರೆ ಅಂತ ಹೇಳ್ಬಿಟ್ಟು ಅವ್ರು ನನ್ ಬಂದು ಹೊಡೆದಿ, ನಾನ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ಅಪ್ಲೋಟೆ ಮಾಡ್ಬಿಟ್ಟೆ. ಹೌದು. ನೀನ್ ಮಾಡ್ಬೇಡ್ದು ರೀಲು, ಅದ್ ಹೆಂಗ್ ಮಾಡ್ತೀಯ ನೋಡ್ತೀನಿ ನಾನು ಅಂತ ಹೇಳ್ಬಿಟ್ಟೋದ್ರು. ನಾನು ಫ್ರೆಂಡ್ಸ್ ನಾವ್ ಯಜಮಾನ್ರು ಹೊಡೆದ್ಬಿಟ್ರು, ಹೌದು ಹೌದು ಹೌದು, ರೀಲ್ ಮಾಡ್ಬೇಡ ಅಂತ ಹೇಳ್ತವ್ರೆ, ನಾನ್ ಮಾಡಲ್ಲ ಅಂತ ಕಟ್ ಮಾಡ್ಬಿಟ್ಟೆ. ಅಪ್ಲೋಡ್ ಮಾಡಿ ಮತ್ತೆ 10 ನಿಮಿಷ ಕುತ್ಕೊಂಡೆ. ನಮ್ಮ ಯಜಮಾನ್ರು ಇವತ್ತು ಚೆನ್ನಾಗಿದೆ, ಗಂಡ ಹೆಂಡತಿ ಜಗಳ ಉಂಡಿ ಮಲ್ಕೊಂಡ, ಸಾಯಂಕಾಲ ರೆಡಿ ಮಾಡ್ಬಿಡೋಣ ನಾನು. ಅವ್ರು ಬಂದ ತಕ್ಷಣ ಹಂಗೇರಿ ಹಿಂಗೇರಿ, ಬಿರಿಯಾನಿ ಮಾಡಿದೀನಿ, ಕುಷ್ಕ ಮಾಡಿದೀನಿ, ತಗೊಳ್ತೀನಿ ಹೇಳಿದ ತಕ್ಷಣ ಖುಷಿ ಆಗ್ಬಿಡ್ತಾರೆ. ಮಾಡೋಣ ಅಂತ ಹೇಳ್ಬಿಟ್ಟು ಬಾಯ್ ಫ್ರೆಂಡ್, ನಾವು ಗಂಡ ಹೊಡೆದ್ರು ಪರವಾಗಿಲ್ಲ, ಗಂಡ ಬಿಟ್ರು ಪರವಾಗಿಲ್ಲ, ನಾನ್ ರೀಲ್ಸ್ ಮಾಡೋದು ಮಾತ್ರ ಬಿಡಲ್ಲ, ನನ್ ಬೇಕು ರೀಲ್ಸು ಅಂತ ಜನಕ್ಕೆ ಮತ್ತೆ ಬಿಟ್ಟೆ. ಅದು ಟ್ರೋಲ್ ಮೇಲೆ ಟ್ರೋಲ್ ಆಗಿ ಅದು ಇದಾಗಿ ಅಮ್ಮ 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 ಅವಾಗ್ಲಿಂದ ನೋಡಿ ನನ್ಗೆ ಜನ ಹೇಳ್ಕೊಂಡು ಏನ್ ಮಾಡಿದ್ರು ಹೇಳೇ ಹೇಳ್ತಾರೆ ಆಗತ್ತೆ ಅಂತ ತಗೊಂಡ್ ಹೋಗ್ಬಿಟ್ರು. ಅದು ಒಳ್ಳೆತನ ತಗೊಂಡೋದ್ರು, ಕೆಟ್ಟತನ ತಗೊಂಡ್ರು. ನನ್ಗೆ ಇಲ್ಲಿ ಗಂಟ ತಗೊಂಡಿದ್ ಜನ.